ಎವ್ರಿವನ್, ನಾನು ನಿಮ್ಮ ಶ್ವೇತಾ. ಎಲ್ಲರೂ ಕ್ವಾರಂಟೈನ್ ಪೀರಿಯಡಲ್ಲಿ ಹೊಸ ರೆಸಿಪಿಗಳನ್ನ ಟ್ರೈ ಮಾಡಿ ಚೆನ್ನಾಗಿ ವೆಯ್ಟ್ ಗೇನ್ ಆಗಿದ್ದೀರಾ. ನಾನಂತೂ ತುಂಬಾ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. ಸೊ ಈ ಕ್ವಾರಂಟೈನ್ ಬೇಗ ಎಂಡ್ ಆಗುತ್ತೇನೋ ಅಂದ್ಕೊಂಡಿದ್ದೆ, ಬಟ್ ನೋಡ್ತಿದ್ದೆ 3-4 ಮಂತ್ಸ್ ಆದರೂ ಎಂಡ್ ಆಗೋಂಗಿಲ್ಲ. ಸೊ ಸಾಕಿನ್ನ ಅಂತ ಅಂದ್ಬಿಟ್ಟು ನಾನು ನನ್ನ ಡಯಟ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತೆಲ್ಲ ಆ ಥರ ವೆಯ್ಟ್ ಗೇನ್ ಆಗಿರೋರಿಗೆ ಒಂದು ಡಯಟ್ ಪ್ಲಾನ್ ಜೊತೆ ನಾನು ಈ ವಿಡಿಯೋದಲ್ಲಿ ಬಂದಿದ್ದೀನಿ. ಬನ್ನಿ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಸ್ವೀಟ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಡೇ 1 ನಾನಿಲ್ಲಿ 65.1 ಇದ್ದೀನಿ. ರಂಜಿತ್ 87.7 ಇದ್ದಾರೆ. ನನ್ನ ವೇಸ್ಟ್ ಲೈನ್ 34.5 ಆಗೋಗಿತ್ತು. ಸೊ ಇಲ್ಲಿ ಡೇ 15 ನಾನು 62.4 ಆಗಿದ್ದೀನಿ ಆ್ಯಂಡ್ ರಂಜಿತ್ 83 ಆಗಿದ್ದಾರೆ. ಆ್ಯಂಡ್ ನನ್ನ ವೇಸ್ಟ್ ಲೈನ್ ಕೂಡ ಅಷ್ಟೇ 32 ಡಿಕ್ರೀಸ್ ಆಗಿದೆ 15 ಡೇಸಲ್ಲಿ. ಈ ಡಯಟ್ ಪ್ಲಾನ್ ನೀವು ವಿತೌಟ್ ಚೀಟಿಂಗ್ ಸ್ವಲ್ಪ ಡೆಡಿಕೇಶನ್ ಇಂದ 2 ವೀಕ್ಸ್ ವರೆಗೂ ಮಾಡಿದ್ರೆ ಪಕ್ಕ 3 to 4 kgs ವರೆಗೂ ಬಾಡಿ ವೆಯ್ಟ್ ನ ಲೂಸ್ ಆಗ್ತೀರಾ, ಡಿಪೆಂಡಿಂಗ್ ಆನ್ ಬಾಡಿ ಟೈಪ್. ಈ ಡಯಟ್ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿ 15 ಡೇಸ್ ಆಗಿದೆ. ರಂಜಿತ್ ಈ ಡಯಟ್ ನ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ, ಅದರಿಂದ 4 kgs, ಇನ್ಫ್ಯಾಕ್ಟ್ 4ಗಿಂತ ಜಾಸ್ತಿನೇ ಬಾಡಿ ವೆಯ್ಟ್ ಲೂಸ್ ಆಗಿದೆ. ನಾನು ಸ್ವಲ್ಪ ಚೀಟಿಂಗ್ ಮಾಡ್ತಿರ್ತೀನಿ, ಸೊ ನನಗೆ 2.8 kgs ಬಾಡಿ ವೆಯ್ಟ್ ಲೂಸ್ ಆಗಿದೆ ಈ ಡಯಟ್ ಪ್ಲಾನ್ ಇಂದ. ಸೊ ಬನ್ನಿ ನಾ ಈ ಡಯಟ್ ಪ್ಲಾನ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಮಾರ್ನಿಂಗ್ ಎದ್ದಿದ ತಕ್ಷಣ ನಾವು 1 ಟೀ ಸ್ಪೂನ್ ಆಫ್ ಸಿನಮನ್ ಪೌಡರ್ ಜೊತೆಗೆ ಹನಿ ಮಿಕ್ಸ್ ಮಾಡ್ಕೊಂಡು ತಿನ್ಬಿಡ್ಬೇಕು, 1 ಸ್ಪೂನ್ ಅಷ್ಟು. ಅಂಡ್ ದೆನ್ ಅದಕ್ಕೆ 1 ಗ್ಲಾಸ್ ಆಫ್ ವಾರ್ಮ್ ವಾಟರ್ ಹಾಕೊಂಡು ಕುಡಿಬೇಕಾಗುತ್ತೆ. ಸೊ ಇದು ಅರ್ಲಿ ಮಾರ್ನಿಂಗ್ ನಮ್ಮ ರುಟೀನ್. ಅಂಡ್ ದೆನ್ ಬ್ರೇಕ್ಫಾಸ್ಟ್ಗೆ ನಾವು ಏನೇ ತಿನ್ನಬಹುದು ಅಂದ್ರೆ ಈ ಡಯಟ್ ಅಲ್ಲಿ ಆರೆಂಜಸ್, ವಾಟರ್ ಮಿಲನ್, ಪಪಾಯ ಇಲ್ಲ ಸ್ಪ್ರೌಟ್ಸ್, ಇಷ್ಟರಲ್ಲಿ ಯಾವ್ದಾದ್ರು 1 ಚೂಸ್ ಮಾಡ್ಕೊಂಡು ತಿನ್ಬೇಕಾಗುತ್ತೆ. ಅಂಡ್ ಬ್ರೇಕ್ಫಾಸ್ಟ್ ಮುಂಚೆ ನಾವು 1 ಟೇಬಲ್ ಸ್ಪೂನ್ ಆಫ್ ಆಪಲ್ ಸಿಡರ್ ವಿನಿಗರ್ನ ವಾಟರ್ ಜೊತೆ ಡೈಲ್ಯೂಟ್ ಮಾಡ್ಕೊಂಡು ಕುಡಿಬೇಕಾಗುತ್ತೆ. ನಾಟ್ ಜಸ್ಟ್ ಫಾರ್ ಬ್ರೇಕ್ಫಾಸ್ಟ್, ಲಂಚ್ಗೂ ಡಿನ್ನರ್ಗೂ ಮುಂಚೆ ಕೂಡ ನಾವು 1 ಟೇಬಲ್ ಸ್ಪೂನ್ ಆಫ್ ಆಪಲ್ ಸಿಡರ್ ವಿನಿಗರ್ನ ವಾಟರ್ ಜೊತೆ ಡೈಲ್ಯೂಟ್ ಮಾಡ್ಕೊಂಡು ಕುಡಿಬೇಕಾಗುತ್ತೆ. ಈ ಬ್ರೇಕ್ಫಾಸ್ಟ್ ಲೈಕ್ 8 to 10 ಒಳಗಡೆ ತಿನ್ಬಿಡ್ಬೇಕಾಗುತ್ತೆ. ಮಿಡ್ ಮಾರ್ನಿಂಗ್ ಲೈಕ್ 11 to 12 ನಾವು ಬಟರ್ ಮಿಲ್ಕ್ ಕುಡಿಬೇಕಾಗುತ್ತೆ. ಬಟರ್ ಮಿಲ್ಕ್ ನ ಹೇಗೆ ಮಾಡ್ಕೊಬೇಕಂದ್ರೆ 2 ಟೀ ಸ್ಪೂನ್ಸ್ ಆಫ್ ಯೋಗರ್ಟ್ ಹಾಕೊಬೇಕು, ಅದಕ್ಕೆ ಸ್ವಲ್ಪ ಸಾಲ್ಟ್, ಜೀರಾ ಪೌಡರ್ ಅಂಡ್ ಹಿಂಗುವ ಅಂಡ್ ಮಿಂಟ್, ಈ ಕೊರಿಯಾಂಡರ್ ಲೀವ್ಸ್ ಇದೆಲ್ಲ ಹಾಕೊಂಡು ಮಿಕ್ಸಿ ಮಾಡ್ಕೊಂಡ್ರೆ ಅದು ತಿಳಿಯಾಗಿ ಬಟರ್ ಮಿಲ್ಕ್ ಆಗುತ್ತೆ. ಅದನ್ನ 2 ಗ್ಲಾಸಸ್ ಕುಡಿದ್ಬಿಡ್ಬೇಕಾಗುತ್ತೆ ಲೈಕ್ 11 to 12 ಒಳಗಡೆ. ಸೊ ಈಗ ಲಂಚ್ ಅಲ್ಲಿ ಏನೆಲ್ಲ ಆಪ್ಷನ್ಸ್ ಇದೆ ಅಂತ ನಾನು ಹೇಳ್ತೀನಿ. ಆಸ್ ಐ ಸೈಡ್, ಲಂಚ್ ಮುಂಚೆ ನಾವು 1 ಟೇಬಲ್ ಸ್ಪೂನ್ ಆಫ್ ವಿನಿಗರ್ನ ವಾಟರ್ ಜೊತೆ ಡೈಲ್ಯೂಟ್ ಮಾಡ್ಕೊಂಡು ಕುಡಿದ್ಬಿಡ್ಬೇಕಾಗುತ್ತೆ. ಅಂಡ್ ದೆನ್ ಲಂಚ್ ಅಲ್ಲಿ ಏನೇನು ತಿನ್ನಬಹುದು ಅಂದ್ರೆ ಐದರ್ ಇಡ್ಲಿ ಆರ್ ದೋಸಾ, ಪೆಸರಟ್ಟು ಇಲ್ಲ ಬೇಸನ್ ಚೀಲ, ಈ 4ರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ನಾವು ಚೂಸ್ ಮಾಡ್ಕೊಂಡು ತಿನ್ಬೇಕಾಗುತ್ತೆ. ಅದಕ್ಕೆ ಕಾಂಬಿನೇಷನ್ ಏನಂದ್ರೆ ಕ್ಯಾಬೇಜ್ ಚಟ್ನಿ ತಿನ್ಬೇಕು. ಇಲ್ಲ ಕ್ಯಾಬೇಜ್ ಚಟ್ನಿ ನನ್ಗೆ ಇಷ್ಟ ಇಲ್ಲ ಕ್ಯಾಬೇಜ್ ಚಟ್ನಿ ಸಿಗಲ್ಲ ಅನ್ನೋ ಟೈಮಲ್ಲಿ ನಾವ್ ಏನ್ ಮಾಡಬಹುದು ಅಂದ್ರೆ ಸಾಂಬಾರ್ ಇರುತ್ತಲ್ಲ, ತಿಳಿ ಸಾಂಬಾರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ತಿನ್ಬಿಡ್ಬೇಕಾಗತ್ತೆ. ಬೇರೆ ಏನೂ ಅಲೋಡ್ ಇಲ್ಲ ಇದ್ರಲ್ಲಿ. ಸೊ ಈವ್ನಿಂಗ್ ನಾವು ಮತ್ತೆ ಲೈಕ್ 3 to 4 ಒಳಗಡೆ 3 ಗ್ಲಾಸಸ್ ಆಫ್ ಬಟರ್ ಮಿಲ್ಕ್ ಕುಡಿಬೇಕಾಗುತ್ತೆ. ಬಟರ್ ಮಿಲ್ಕ್ ಮಾಡೋದು ಹೇಗೆ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ. ಸೊ ಸೇಮ್ ರೆಸಿಪಿ, ಲೈಕ್ 3 ಗ್ಲಾಸಸ್ ಆಫ್ ಬಟರ್ ಮಿಲ್ಕ್ ಕುಡಿಬೇಕಾಗುತ್ತೆ. ಈವ್ನಿಂಗ್ ನಾವು ಐದರ್ ಕಾಫಿ ಆರ್ ಟೀ ಕುಡಿಬಹುದು, ಬಟ್ ಇದರಲ್ಲಿ ಶುಗರ್ ಅಲೌಡ್ ಇಲ್ಲ. ಲೈಕ್ ಸ್ವೀಟ್ನರ್ ಯೂಸ್ ಮಾಡ್ಕೊಂಡು ಕುಡಿಬಹುದು, ಇಲ್ಲ ಕೆಲವರು ಸ್ವೀಟ್ನರ್ ಇಲ್ದಿರ ಡೈರೆಕ್ಟ್ ಆಗಿ ಕುಡಿತಾರಲ್ಲ, ಆ ತರ ಲೈಕ್ ಗ್ರೀನ್ ಟೀ ಇಲ್ಲ ಕಾಫಿ ಕುಡಿಬಹುದು ಈ ಡಯಟ್ ಅಲ್ಲಿ. ಡಿನ್ನರ್ಗೆ ಮುಂಚೆ ಒಂದ್ಸೆಗೆ ನಾವು ಆಪಲ್ ಸಿಡರ್ ವಿನಿಗರ್ನ ವಾಟರ್ ಜೊತೆ ಡೈಲ್ಯೂಟ್ ಮಾಡ್ಕೊಂಡು ಕುಡಿಬೇಕಾಗುತ್ತೆ. ಸೊ ಈಗ ಡಿನ್ನರ್ ಅಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂದ್ರೆ ವೆಜ್ ಅವ್ರಿಗಾದ್ರೆ ರಾಜ್ಮಾ ಇಲ್ಲ ಚನಾ ದಾಲ್, ಗ್ರೀನ್ ಗ್ರಾಮ್, ತೂರ್ ದಾಲ್, ಇದನ್ನೆಲ್ಲ ನಾವು ಬಾಯ್ಲ್ ಮಾಡ್ಕೊಂಡು, ಇದೆಲ್ಲ ಅಂದ್ರೆ ಎಲ್ಲ ಮಿಕ್ಸ್ ಅಲ್ಲ, ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಕೊಂಡು ಬಾಯ್ಲ್ ಮಾಡ್ಕೊಂಡು ತಿನ್ಬಹುದು. ಅದೇ ನಾನ್ ವೆಜ್ ಅವ್ರಿಗಾದ್ರೆ ಎಗ್ಸ್ ತಿನ್ಬಹುದು, ಇಲ್ಲ ಅಂದ್ರೆ ಚಿಕನ್ ತಿನ್ಬಹುದು. ಚಿಕನ್ ಅಂದಿದ ತಕ್ಷಣ ಲೈಕ್ ಮಸಾಲೆ ಇವೆಲ್ಲ ಆಡ್ ಮಾಡ್ಕೊಂಡು ತಿನ್ನೋಂಗಿಲ್ಲ ನಾವು. ಜಸ್ಟ್ ಸಾಲ್ಟ್, ಪೆಪ್ಪರ್ ಅಂಡ್ ಪಾಪ್ರಿಕಾ ಪೌಡರ್, ಲೆಮನ್ ಜ್ಯೂಸ್ ಇದನ್ನ ಆಡ್ ಮಾಡ್ಕೊಂಡು ಅದನ್ನ ಚಿಕನ್ ರೋಸ್ಟ್ ಮಾಡ್ಕೊಂಡು ತಿನ್ಬೇಕಾಗುತ್ತೆ ಅಷ್ಟೇ. ಅಂಡ್ ರಿಮೆಂಬರ್ ನಾವು ಇದ್ರಲ್ಲೆಲ್ಲ ಆಯಿಲ್ ಯೂಸ್ ಮಾಡೋ ಹಾಗಿಲ್ಲ. ಥ್ರೂ ಔಟ್ ದ ಡೇ 1 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಯೂಸ್ ಮಾಡಬೇಕಾಗುತ್ತೆ ಅಷ್ಟೇ. ಆ್ಯಂಡ್ ಇದರಲ್ಲೆಲ್ಲ ನಾವು ಆಯಿಲ್ ಯೂಸ್ ಮಾಡ್ಕೊಂಡು ತಿನ್ನೋವಂಥ ಆಪ್ಷನ್ ಇಲ್ಲ ನಮಗೆ. ಸೊ ಈ ಎಲ್ಲಾದ್ರ ಜೊತೆಗೆ ನಾವು ಇನ್ನು ಕೆಲವು ಐಟಮ್ಸ್ ಹೇಳ್ತೀನಿ ನಾನು, ಇದನ್ನ ನಾವು ಕಂಪಲ್ಸರಿ ತಗೊಳ್ಳೇಬೇಕಾಗುತ್ತೆ. ಅದೇನು ಅಂದರೆ 6 ಟೊಮೆಟೊಸ್ ನಾವು ಪರ್ ಡೇ ತಿನ್ನಲೇಬೇಕಾಗುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು 2 ಬೌಲ್ಸ್ ಆಫ್ ಸಲಾಡ್, ಅದನ್ನ ನೀವು ಲಂಚಲ್ಲಿ ತಿನ್ನಬಹುದು, ಬ್ರೇಕ್ಫಾಸ್ಟಲ್ಲಿ ತಿನ್ಬಹುದು, ಇಲ್ಲ ಡಿನ್ನರಲ್ಲಿ ತಿನ್ನಬಹುದು. ಸಲಾಡಲ್ಲಿ ಏನೇನೆಲ್ಲ ಇರಬೇಕು ಅಂದರೆ ಕ್ಯಾಬೇಜ್ ಇಷ್ಟ ಆಗಿಲ್ಲ ಅಂದರೆ ಲ್ಯಾಟಸ್ ಯೂಸ್ ಮಾಡಬಹುದು, ಆನಿಯನ್, ಟೊಮೆಟೊಸ್ ಅಂಡ್ ದೆನ್ ಕ್ಯೂಕುಂಬರ್, ಈ 4 ಐಟಮ್ಸ್ ಇರಬೇಕು ಸಲಾಡಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಗ್ರೀನ್ ಜ್ಯೂಸ್ ಕುಡಿಬೇಕಾಗುತ್ತೆ. ಗ್ರೀನ್ ಜ್ಯೂಸ್ನ ಹೇಗೆ ಮಾಡೋದು ಅಂದರೆ
ಅಂದರೆ 1 bunch ಆಫ್ ಲೈಕ್ 1 ಬೌಲ್ ಆಫ್ ಸ್ಪಿನಾಚ್ ತೊಗೊಬೇಕು. ಅದಕ್ಕೆ ಸ್ವಲ್ಪ ಮಿಂಟ್ ಲೀವ್ಸ್ ಹಾಕೊಬಹುದು ಆ್ಯಂಡ್ ಜಂಜೀರಾ ಪೌಡರ್, ಹಿಂಗ್ವ ಆ್ಯಂಡ್ ದೆನ್ ಸಾಲ್ಟ್, ಲೆಮನ್ ಆ್ಯಂಡ್ ಗಾರ್ಲಿಕ್ ಇವೆಲ್ಲ ಹಾಕ್ಬಿಟ್ಟು ನಾವು ಗ್ರೈಂಡ್ ಮಾಡಿಕೊಂಡ್ರೆ ಗ್ರೀನ್ ಜ್ಯೂಸ್ ಆಗುತ್ತೆ. ಸೊ ಆ ಗ್ರೀನ್ ಜ್ಯೂಸ್ನ 1 ಗ್ಲಾಸ್ ಕುಡಿಬೇಕಾಗುತ್ತೆ. ಇದರಿಂದ ಯಾವಾಗಾದರೂ ಕುಡಿಬಹುದು. ಆ್ಯಂಡ್ ಲಾಸ್ಟ್ ಒನ್ ಬಂದ್ಬಿಟ್ಟು ಪ್ರೋಟೀನ್ ಪೌಡರ್ ಶುಗರ್ ಫ್ರೀ ಕುಡಿಬೇಕು. ಆ್ಯಂಡ್ ಅದನ್ನು ನಾವು ಹೊರಗಡೆ ಲೈಕ್ ಪ್ರೋಟೀನ್ ಶೇಕ್ ಸಿಗುತ್ತೆ ಅದನ್ನು ಕುಡಿಬಹುದು. ಅದು ನಮಗೆ ಪ್ರೋಟೀನ್ ಪೌಡ್ರ್ ಇಲ್ಲ ಅಂತ ಅಂದರೆ ನಾವು ಸತ್ತು ಪಿಂಡಿ ಅಂತ ಬರುತ್ತೆ ಅದನ್ನು ಕುಡಿಬಹುದು, ಇಲ್ಲ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಇಲ್ಲ ಏನಾದರೂ ತಿನ್ನಬಹುದು. ಆ್ಯಂಡ್ ರಿಮೆಂಬರ್, ನಾವು ಪ್ರೋಟೀನ್ ಅನ್ನೋದು ನಮ್ಮ ಬಾಡಿಗೆ ಲೈಕ್ ನಾವು ಎಷ್ಟು ವೆಯ್ಟ್ ಇರ್ತೀವೋ 1 kgಗೆ 1 ಗ್ರಾಮ್ ಆಫ್ ಪ್ರೋಟೀನ್ ಬೇಕಾಗುತ್ತೆ. ಸೊ ಈಗ ನಾವು ಅದನ್ನು ದಿನದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಬೇಕಾಗುತ್ತೆ. ಚಿಕನ್ ನಾವು ಎಷ್ಟು ತಿಂತಾ ಇರ್ತೀವಿ, ಲೈಕ್ 100 grams ಆಫ್ ಚಿಕನ್ಗೆ 20 grams ಆಫ್ ಪ್ರೋಟೀನ್ ಇರುತ್ತೆ. ಸೊ ಅದರಲ್ಲಿ 20 grams ಬಂದ್ಬಿಡುತ್ತಲ್ಲ ನಮಗೆ 100 grams ಆಫ್ ಚಿಕನ್ ತಿಂದರೆ ನಾವು. ಆ್ಯಂಡ್ ರಿಮೈನಿಂಗ್ ಲೈಕ್ ನಾನು ಇವಾಗ 60 kgs ಇದ್ದೀನಿ, ರಿಮೈನಿಂಗ್ 40 grams ಆಫ್ ಪ್ರೋಟೀನ್ನ ನಾವು ಈ ಪ್ರೋಟೀನ್ ಪೌಡರ್ ಅನ್ನೋದ್ರಲ್ಲಿ ಬ್ಯಾಲೆನ್ಸ್ ಮಾಡ್ಕೊಬೇಕಾಗುತ್ತೆ. ಸ್ವೀಟ್ ಕ್ರೇವಿಂಗ್ಸ್ ಅನ್ನೋದೇನಾದರೂ ಇದ್ದರೆ ನಾವು ದಿನದಲ್ಲಿ 1 or 2 ಡೇಟ್ಸ್ ತಿನ್ನಬಹುದು ಅಷ್ಟೇ, ಅದಕ್ಕಿಂತ ಜಾಸ್ತಿ ತಿನ್ನಬಾರ್ದು. ಆ್ಯಂಡ್ ನಾವು ಮೋಸ್ಟ್ ಇಂಪಾರ್ಟೆಂಟ್ಲಿ ದಿನಕ್ಕೆ 20 to 30 minutes ಆಫ್ ವರ್ಕೌಟ್ ಮಾಡಬೇಕಾಗುತ್ತೆ. ವರ್ಕೌಟ್ ನೀವು ನಿಮ್ಗೆ ಇಷ್ಟ ಆಗಿದ್ದು ಮಾಡಬಹುದು, ಐದರ್ ಎಕ್ಸಸೈಸ್ ಮಾಡಬಹುದು, ಯೋಗ ಮಾಡಬಹುದು, ಇಲ್ಲ ವಾಕಿಂಗ್ ಕೂಡ ಮಾಡಬಹುದು. ಆ್ಯಂಡ್ ಇದೆಲ್ಲದ್ರ ಜೊತೆ ನಾವು ವಾಟರ್ ಅನ್ನೋದು ತುಂಬ 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 ವಾಟರ್ ಕುಡಿಬೇಕಾಗುತ್ತೆ. ನಾವು ಲೈಕ್ 2 to 3 liters ಆಫ್ ವಾಟರ್ ಪರ್ ಡೇ ಕುಡಿಲೇಬೇಕಾಗುತ್ತೆ. ಇದು ಆ್ಯಕ್ಚುಲ್ ಡಯಟ್ ಪ್ಲ್ಯಾನ್. ಇದನ್ನ ನಾನು ಯಾವ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈಗ ಹೇಳಿ. ಸೊ ಫಸ್ಟ್ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಹನಿ ಆ್ಯಂಡ್ ಸಿನಮನ್ನ ಮಿಕ್ಸ್ ಮಾಡ್ಕೊಂಡು ತಿಂದ್ಬಿಟ್ಟು ವಾರ್ಮ್ ವಾಟರ್ 1 ಗ್ಲಾಸ್ ಕುಡಿದ್ಬಿಡ್ತೀನಿ. ಆ್ಯಂಡ್ ನನಗೆ ಟೀ ಕುಡಿದಿದ್ರೆ ಡೇ ಅನ್ನೋ ಸ್ಟಾರ್ಟ್ ಆಗೋಕ್ಕೆ ಹೋಗಲ್ಲ. ಸೊ ನಾನು ಲೋ ಫ್ಯಾಟ್ ಮಿಲ್ಕ್ ಯೂಸ್ ಮಾಡಿಕೊಂಡು ಶುಗರ್ ಪ್ಲೇಸಲ್ಲಿ ಜಾಗಿರಿನ ರಿಪ್ಲೇಸ್ ಮಾಡಿಬಿಟ್ಟು ಟೀ ಕುಡಿತೀನಿ 1 ಗ್ಲಾಸ್. ಆ್ಯಂಡ್ ದೆನ್ ಬ್ರೇಕ್ಫಾಸ್ಟ್ಗೆ ನಾನು ಇವಾಗ ಸಮ್ಮರ್ ಆದ್ದರಿಂದ ನಾನು ತುಂಬ ಆರೆಂಜಸ್ ಇಲ್ಲ ವಾಟರ್ ಮಿಲನ್ ಪ್ರಿಫರ್ ಮಾಡ್ತಿರ್ತೀನಿ. ಆ್ಯಂಡ್ ನಾನು ಒನ್ ಬೌಲ್ ಆಫ್ ಸಲಾಡ್ ಕೂಡ ಮಾರ್ನಿಂಗ್ಗೆ ತೊಗೊಂಡ್ಬಿಡ್ತೀನಿ. ಆ್ಯಂಡ್ ಅದಾದಮೇಲೆ ಮಿಡ್ ಮಾರ್ನಿಂಗ್ ನಾನು ಬಟರ್ ಮಿಲ್ಕ್ 2 glasses ಕುಡಿದ್ಬಿಡ್ತೀನಿ. ಲಂಚ್ಗೆ ನಾನು ತುಂಬ ಪೆಸರಟ್ಟು ತಿಂತಿರ್ತೀವಿ, ಪೆಸರಟ್ಟು ವಿತ್ ಕ್ಯಾಬೇಜ್ ಚಟ್ನಿ ಬೋರ್ ಹೊಡೆದಾಗ ನಾನು ಏನು ಮಾಡ್ತೀನಿ ಅಂದರೆ, ನಾವು ದಿನದಲ್ಲಿ 6 ಟೊಮೆಟೊಸ್ ತಿನ್ನಬೇಕಾಗುತ್ತಲ್ಲ, ಸೊ ಅದನ್ನು ನಾನು ಒಂದು 2 to 3 ಟೊಮೆಟೊಸ್ ಯೂಸ್ ಮಾಡಿಕೊಂಡು ಟೊಮೆಟೊ ಕರಿ ಮಾಡ್ಕೊಂಡ್ಬಿಟ್ಟು ಅದ್ರ ಜೊತೆ ಪೆಸರಟ್ಟು ತಿಂದ್ಬಿಡ್ತೀನಿ. ಆ್ಯಂಡ್ ಈವ್ನಿಂಗ್ ಬಟರ್ ಮಿಲ್ಕ್ ಕುಡಿತೀನಿ 3 glasses. ಆ್ಯಂಡ್ ಬಟರ್ ಮಿಲ್ಕ್ ಆದಮೇಲೆ 5 o'clock ಹಾಗೆ ಟೀ ಕುಡಿತೀನಿ. ಆ್ಯಸ್ ಎ ಸೆಡ್ ಲೋ ಫ್ಯಾಟ್ ಮಿಲ್ಕ್ ಆ್ಯಂಡ್ ಜಾಗರಿ ಯೂಸ್ ಮಾಡ್ಕೊಂಡು ಟೀ ಮಾಡ್ತೀನಿ. ಟೀಗಿಂತ ಮುಂಚೆ ನಾನು ಗ್ರೀನ್ ಜ್ಯೂಸ್ ಅನ್ನೋದು ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ಸೊ ಆ ಗ್ರೀನ್ ಜ್ಯೂಸ್ ಫ್ಲೇವರ್ ಅನ್ನೋದು ಜಾಸ್ತಿ ಬಾಯಲ್ಲಿರೋಕ್ಕೆ ಹೋಗಲ್ಲ ಟೀ ಕುಡಿದ್ಮೇಲೆ. ಸೊ ಅದಕ್ಕೆ ಮುಂಚೆ ನಾನು ಗ್ರೀನ್ ಜ್ಯೂಸ್ ಕುಡಿದ್ಬಿಟ್ಟು ಆ್ಯಂಡ್ ದೆನ್ ನಾನು ಟೀ ಕುಡಿತೀನಿ. ಟೀ ಕುಡಿದಿದ್ದಾದಮೇಲೆ ನಾವು ವಾಕಿಂಗ್ ಹೋಗ್ತೀವಿ, ಒಂದು 30 to 40 minutes ವಾಕಿಂಗ್ ಹೋಗಿ ಬಂದುಬಿಟ್ಟು ಆ್ಯಂಡ್ ದೆನ್ ಯೋಗ ಮಾಡ್ತೀನಿ. ನಾನು ಯೋಗ ಒಂದು 20 to 25 minutes ಯೋಗ ಮಾಡ್ತಿದ್ದೀನಿ ಈಗ ಪ್ರೆಸೆಂಟ್. ನಾನು ಸ್ವಲ್ಪ ಹೈ ಇಂಟೆನ್ಸಿಟಿ ಇರೋದು ಲೈಕ್ ಫ್ಯಾಟ್ ಬರ್ನಿಂಗ್ ಯೋಗ ಮಾಡ್ತಿದ್ದೀನಿ ಪ್ರೆಸೆಂಟ್ ನಾನು. ಆ್ಯಂಡ್ ಯೋಗ ಆದಮೇಲೆ ಪ್ರೋಟೀನ್ ಪೌಡರ್ ಅನ್ನೋದು ನಾವು ಐದರ್ ವರ್ಕೌಟ್ ಮಾಡೋದಕ್ಕೆ ಮುಂಚೆ ಕುಡಿಬೇಕಾಗುತ್ತೆ, ಹಾಫ್ ಆನ್ ಅವರ್ ಮುಂಚೆ, ಇಲ್ಲ ವರ್ಕೌಟ್ ಆದಮೇಲೆ ಕುಡಿಬೇಕಾಗುತ್ತೆ. ಸೊ ನಾನು ವರ್ಕೌಟ್ ಆದಮೇಲೆ ಪ್ರೋಟೀನ್ ಪೌಡರ್ ಅನ್ನೋದು ತಿನ್ನೋದು ಇಲ್ಲ ಕುಡಿಯೋದು ಆ ಥರ ಮಾಡ್ತೀನಿ. ಆ್ಯಂಡ್ ದೆನ್ ಡಿನ್ನರ್ ಪ್ರಿಪೇರ್ ಮಾಡೋಕ್ಕೆ ಹೋಗ್ತೀನಿ. ಸೊ ಡಿನ್ನರ್ಗೆ ನಾವು ಮೋಸ್ಟ್ ಆಫ್ ದ ಟೈಮ್ ಚಿಕನ್ ತಿಂತಿರ್ತೀವಿ, ರೋಸ್ಟೆಡ್ ಚಿಕನ್ ತಿಂದು ಅದ್ರ ಜೊತೆಗೆ ಸಲಾಡ್ ತಿಂದ್ಬಿಡ್ತೀವಿ. ಆ್ಯಂಡ್ ಇಲ್ಲ ಚಿಕನ್ ಬೋರ್ ಹೊಡುತ್ತೆ ಆ್ಯಂಡ್ ದೆನ್ ವೆಜ್ ಐಟಮ್ಸ್ ಇದೆಲ್ಲ ಹೇಳಿರ್ತೀನಲ್ಲ ನಾನು ಅದನ್ನು ತಿಂತಿರ್ತೀನಿ. ಆ್ಯಂಡ್ ಇನ್ನು ಮಿಕ್ಕಿರೋ ಟೊಮೆಟೊಸ್ ಇರುತ್ತಲ್ಲ, ಲೈಕ್ ಟೊಮೆಟೊ ಕರಿ ಮಾಡ್ಕೊಂಡಿರೋ ಇರೋ ದಿನ ಇನ್ನೂ 6 ಟೊಮೆಟೊಸ್ ತಿನ್ನಬೇಕಾಗುತ್ತೆ. ನಾನು ಸಲಾಡಲ್ಲಿ ಟೊಮೆಟೊಸ್ನ ಪ್ರಿಫರ್ ಮಾಡೋಕ್ಕೆ ಹೋಗಲ್ಲ, ರಾ ಟೊಮೆಟೊಸ್ ತಿನ್ನೋದು ನಾನು ತುಂಬ ಪ್ರಿಫರ್ ಮಾಡೋಕ್ಕೆ ಹೋಗಲ್ಲ. ಆದ್ದರಿಂದ ನಾನೇನು ಮಾಡ್ತೀನಿ, ಟೊಮೆಟೊಸ್ನ ಸ್ವಲ್ಪ ಲೈಟಾಗಿ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಸೂಪ್ ಮಾಡ್ಕೊಂಡ್ಬಿಟ್ಟು ಸೂಪ್ಗೆ ಸ್ವಲ್ಪ ಪೆಪ್ಪರ್ ಆ್ಯಂಡ್ ಸಾಲ್ಟ್ ಹಾಕ್ಕೊಂಡು ಕುಡಿದ್ಬಿಡ್ತೀನಿ ಮಲ್ಗೋವಾಗ. ಸೊ ಇದು ನಾನು ಇವಾಗ ಮಾಡ್ತಿರೋ ಡಯಟ್. ಇನ್ ಬಿಟ್ವೀನ್ ಆಗಾಗ ಸ್ವಲ್ಪ ಚೀಟ್ ಮಾಡ್ತಿರ್ತೀನಿ. ಆ್ಯಂಡ್ ಸ್ವೀಟ್ ಕ್ರೇವಿಂಗ್ಸ್ ಇದ್ದರೆ ನಾವು ಡೇಟ್ಸ್ ತಿನ್ನಬಹುದಲ್ಲ, ಸೊ ನಾನು ಒಂದು 2 ಡೇಟ್ಸ್ ತಿಂತಿರ್ತೀನಿ. ಇಲ್ಲ ನನಗೆ ಅದು ಆಗಿಲ್ಲ, ನನಗಿನ್ನೂ ತುಂಬ ಸ್ವೀಟ್ ಕ್ರೇವಿಂಗ್ಸ್ ಇದೆ ಅಂದರೆ ಅದು ಅವಾಗವಾಗ ಚೀಟ್ ಮಾಡ್ತೀನಿ, ಅದು ಡಿಫ್ರೆಂಟ್ ಸ್ಟೋರಿ. ಸೊ ಅಷ್ಟೇ, ನಾನು ಈ ಡಯಟ್ನ ಈ ಥರ ಫಾಲೋ ಆಗ್ತಾ ಇದ್ದೀನಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಎಲ್ಲ ನೋಡಿದ್ಮೇಲೆ ನಿಮಗೆ ಫಸ್ಟ್ ಆಫ್ ಆಲ್ ಡಯಟ್ ಅಂದ್ರೇ ನಮ್ಗೆ ಫಸ್ಟ್ ಥಿಂಗ್ ಮೈಂಡಲ್ಲಿ ಬರೋದೇನು, ಅಯ್ಯೋ ಈ ಡಯಟಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ. ನೀವಿಲ್ಲಿ ನೋಡ್ತಿದ್ರೆ ಈ ಡಯಟಲ್ಲಿ ನಾವು ಯೂಸ್ ಮಾಡ್ತಿರೋದೆಲ್ಲ ತಿಂತಿರೋದೆಲ್ಲ ಲೈಕ್ ಫ್ರೂಟ್ಸು, ವೆಜಿಟೇಬಲ್ಸು, ಮೀಟ್ ಈ ಥರದ್ದೇ. ಅದರಿಂದ ಇವನ್ ಪ್ರೋಟೀನ್ ಪೌಡ್ರ್ ಕೂಡ ನಾವು ಪ್ಲಾಂಟ್ ಬೇಸ್ಡೇ ಯೂಸ್ ಮಾಡ್ತಿದ್ದೀರ. ಅದರಿಂದ ಇದರಲ್ಲಿ ಏನೋ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ನೀವೇನು ಭಯ ಪಡಬೇಕಾಗಿಲ್ಲ. ನಾವು ಡೈಲಿ ಏನು ತಿಂತೀವೋ ಅದನ್ನು ಪ್ರಾಪರ್ ಕ್ವಾಂಟಿಟಿಯಲ್ಲಿ ಕ್ಯಾಲರಿ ಬೇಸಿಸಲ್ಲಿ ಈ ಡಯಟಲ್ಲಿ ತಿಂತೀವಿ ಅಷ್ಟೇ. ಸೊ ಏನೋ ಆಗುತ್ತೆ ಅಂತ ಅಂದ್ಬಿಟ್ಟು ಸೈಡ್ ಎಫೆಕ್ಟ್ಸ್ ಬಗ್ಗೆ ನೀವೇನು ವರಿ ಆಗಬೇಕಾಗಿಲ್ಲ. ಆ್ಯಂಡ್ ಈ ಡಯಟ್ನ ರಂಜಿತ್ ಆ್ಯಕ್ಚುಲಿ ಲಾಸ್ಟ್ ಇಯರ್ ಮಾಡಿಬಿಟ್ಟು 9 kgs ರೆಡ್ಯೂಸ್ ಆಗಿದೆ 1.5 monthಲ್ಲಿ. ಸೊ ಸೈಡ್ ಎಫೆಕ್ಟ್ಸ್ ಏನು ಬರುತ್ತೆ ಅಂತ ಕೂಡ ನೀವೇನು ಭಯ ಪಡಬೇಕಾಗಿಲ್ಲ. ನಮ್ಮ ರಿಸಲ್ಟ್ಸ್ ಕೂಡ ನಾವು 15 days ಮಾಡಿರೋದು ಕೂಡ ರಿಸಲ್ಟ್ಸ್ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ.
ಸೊ ಈ ಡಯಟ್ನ ಹೇಗೆ ಮಾಡೋದು ಅಂತಂದ್ಬಿಟ್ಟು ನಾವು ಓರಲ್ ಆಗಿ ಹೇಳೋದಕ್ಕಿಂತ ವಿಷುವಲ್ ಆಗಿ ತೋರಿಸಿದ್ರೆ ಚೆನ್ನಾಗಿರುತ್ತಲ್ಲ, ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗೆ ಮಾಡ್ಬೋದು ಈ ಡಯಟ್ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನೊಂದು DIML ವಿಡಿಯೋ ಮಾಡಿದ್ದೀನಿ ಈ ಡಯಟ್ ದಿನ. ಸೊ ಆ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ, ಆಗ ನಿಮ್ಗೊಂದು ಐಡಿಯಾ ಬರುತ್ತೆ ಈ ಡಯಟ್ನ ಹೇಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ಸರ್ಕಲಲ್ಲಿ ಯಾರಾದರೂ ವೆಯ್ಟ್ ಲೂಸ್ ಆಗಬೇಕು, ಒಳ್ಳೆ ಇಂಡಿಯನ್ ಡಯಟ್ ಪ್ಲಾನ್ ಬೇಕು ಅಂತ ಯಾರಾದರೂ ನೋಡ್ತಿದ್ರೆ ಆ ಥರ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ತಪ್ಪದೆ ಅವ್ರಿಗೆ ರಿಸಲ್ಟ್ಸ್ ಬರುತ್ತೆ. ನಿಮಗೆ ಅಷ್ಟು ಲೈಕ್ 2 ವೀಕ್ಸ್ ಟೈಮ್ ಸಿಗಲಿಲ್ಲ ಅಂದರೆ 1 ವೀಕ್ ಮಾಡಿದ್ರೆ ಸಾಕು, ಡಿಫ್ರೆನ್ಸಸ್ ನಿಮಗೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.